ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನೀನಾದನೇ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ವೇದ ಅವ್ರ ತಂದೆ ದೇವಕಿ ಹತ್ರ ಸಹಾಯ ಕೇಳೋಕ್ಕೆ ಅಂತ ಬರ್ತಾರೆ. ಆವಾಗ ದೇವಕಿ ಸಹಾಯ ಅಂತೆಲ್ಲ ಮಾಡಲ್ಲ, ನನ್ನ ಸಾಲ ಅಂತ ಬೇಕಾದರೆ ಮಾಡ್ತೀನಿ, ನಾನು ಮಾಡೋದು ಬಿಸ್ನೆಸ್, ನಾನು ದುಡ್ಡು ಕೊಟ್ಟರೆ ನೀವು ಲಾಭ ಮಾಡ್ಕೋತೀರ, ನನಗೇನು ಸಿಗುತ್ತೆ ಅಂತ ದೇವಕಿ ಕೇಳ್ತಾಳೆ. ಅದಕ್ಕೆ ನನಗೆ ಒಂದು 10,000 ರೂಪಾಯಿ ಬಡ್ಡಿ ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ವೇದ ಅವ್ರ ತಂದೆ ನಾಳೆನೇ ಕೊಟ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ನಾಳೆ ಕೊಟ್ಟರು ಇವತ್ತು ಕೊಟ್ಟರು ನನಗೆ ಲಾಭ ಆಗಬೇಕು ತಾನೆ, ನಾನು ಮಾಡೋದು ಬಿಸ್ನೆಸ್, ನಾನೀಗ 1,00,000 ರೂಪಾಯಿ ಕೊಡ್ತೀನಿ, ನಾಳೆ ನನಗೆ 10,000 ಬಡ್ಡಿ ಸೇರಿಸಿ 1,10,000 ಕೊಡಬೇಕು ಅಂತ ದೇವಕಿ ಹೇಳ್ತಾಳೆ. ಇದು ಯಾವುದೂ ವೇದಂಗೆ ಗೊತ್ತಿಲ್ಲದಂಗೆ ವೇದ ಅವ್ರ ತಂದೆ ಮಾಡಿರ್ತಾರೆ. ಈ ಕಡೆ ವೇದ ಬೇಜಾರಾಗಿ ರೂಮಲ್ಲಿ ಕೂತಿರ್ತಾಳೆ. ಆಗ ವೇದ ಅವ್ರ ತಂದೆ ಬಂದು, ನವರಾತ್ರಿ ಹಬ್ಬ ಬಂತು, ಎಲ್ಲರೂ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ನೀನು ಒಮ್ಮೆ ಅಂತ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ವೇದಂಗೆ ಸಿಟ್ಟು ಬರುತ್ತೆ. ಅಪ್ಪ ಪ್ಲೀಸ್ ಹಿಂದಿಂದೆಲ್ಲ ನೆನಪು ಮಾಡಬೇಡಿ, ನನಗೆ ಯಾವುದಕ್ಕೂ ಫೋರ್ಸ್ ಮಾಡಬೇಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳ್ತಾಳೆ. ಅಲ್ಲಮ್ಮ ವೇದ ಅಂತ ಹೇಳ್ತಾರೆ. ಆವಾಗ ವೇದ ಪ್ಲೀಸ್ ಅಪ್ಪ ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ಆಗ ವೇದ ಅವ್ರ ಅಮ್ಮ ಬಂದು ಅವ್ರ ಅಪ್ಪನ ಕರ್ಕೊಂಡು ಹೊರಗಡೆ ಹೋಗಿ, ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಪಾಪ, ಆ ಮಗು ಮರಿಬೇಕಂತ ಅಂದ್ಕೊಂಡಿದ್ದನ್ನ ಪದೇ ಪದೇ ನೆನಪು ಮಾಡಿ ಅವಳ ಮನಸ್ಸಿಗೆ ಯಾಕೆ ನೋವು ಮಾಡ್ತೀರಾ, ಅವಳಿಗೆ ಇಷ್ಟ ಬಂದಂಗೆ ಅವಳು ಇರಲಿ, ಅವಳು ಪಾಡಿಗೆ ಅವಳನ್ನ ಬಿಟ್ಬಿಡಿ, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಅಂತ ವೇದ ಅವ್ರ ಅಮ್ಮ ಹೇಳ್ತಾರೆ. ಅಲ್ಲ ಕಣೆ, ಆ ಮಗು ಎಷ್ಟು ದಿನ ಅಂತ ಆ ನೋವು ಮನಸ್ಸಲ್ಲೇ ಇಟ್ಕೊಂಡಿರೋದು, ಅದನ್ನು ಮರೆತು ಅವಳು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ತಾನೇ ಅಂತ ಅವ್ರ ತಂದೆ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ. ವೇದ ಬೆಳಿಗ್ಗೆನೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಕೂತಿರ್ತಾಳೆ. ವೇದ ಅವ್ರ ಅಮ್ಮ ಟೀ ತೊಗೊಂಡು ಬರ್ತಾರೆ. ತೊಗೊಳಮ್ಮ ವೇದ ಟೀ ಕುಡಿ ಅಂತ ಹೇಳ್ತಾರೆ. ಆವಾಗ ವೇದ ಟೀ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾಳೆ. ಯಾರನ್ನು ನೋಡ್ತೀಯ ಅಂತ ಅಮ್ಮ ಕೇಳ್ತಾರೆ. ಅಪ್ಪ ಎಲ್ಲಿ ಅಮ್ಮ, ಕಾಣಿಸ್ತಾ ಇಲ್ಲ, ಇಷ್ಟು ದಿನ ನನಗೆ ಟೀ ಕುಡಿಬೇಕಾದ್ರೆ ಅವರು ಸಾಥ್ ಕೊಡ್ತಾಯಿದ್ರು ಅಂದಾಗ ನಾನೆಲ್ಲೋ ನಿನ್ನೆ ಜಾಸ್ತಿ ಬೈದ್ಬಿಟ್ನೇನೋ, ಅವ್ರ ಮನ್ಸಿಗೆ ನೋವಾಯ್ತೇನೋ ಅಂತ ವೇದ ಬೇಜಾರು ಮಾಡ್ಕೋತಾಳೆ. ಆಗ ಅವರ ಅಮ್ಮ, ಬಿಡಮ್ಮ, ಅವ್ರು ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತಾರೆ, ನನಗೆ ಆ ದೇವ್ರ ಮೇಲೆ ಸಿಟ್ಟು, ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿಗೆ ಈ ಥರ ಮಾಡಿದ್ನಲ್ಲ ಅಂತ. ಆಗ ವೇದ ಬೆಳಿಗ್ಗೆ ಇದೆಲ್ಲ ಬೇಡ ಅಮ್ಮ ಸುಮ್ಮನಿರು ಅಂತ ಹೇಳ್ತಾರೆ. ಸರಿ ಅಪ್ಪ ಇಲ್ಲಿ ಹೋದರು ಅಂತ ಕೇಳ್ತಾಳೆ. ಅಪ್ಪ ಬೆಳಿಗ್ಗೆನೇ ಏನೋ ಬೇಗ ಕೆಲಸ ಇದೆ ಅಂತ ಬೇಗ ಇದ್ದು ಹೋದರು ಅಂತಾರೆ. ವೇದ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ದೇವಕಿ ತುಂಬ ಖುಷಿಯಿಂದ ಒಂದು ಕುರಿ ನನ್ನ ಹತ್ರ ದುಡ್ಡು ತಗೊಂಡು ಹೋಗಿದೆ, ಲಾಭ ಮಾಡ್ತದೆ ಅಂದ್ಕೊಂಡು ಹೋಗಿದೆ, ಆದರೆ ಆ ಕುರಿಗೆ ಗೊತ್ತಿಲ್ಲ ನಾನು ದೊಡ್ಡ ಕೆಡ್ಡ ತೋಡಿದ್ದೇನೆ ಅಂತ. ವಾಪಸ್ ಕುರಿ ನನ್ನ ಹತ್ರ ಬರ್ತದೆ, ಕಾಯ್ತಾ ಇದ್ದೇನೆ ಅಂತ ಖುಷಿಯಿಂದ ಒಬ್ಬಳೇ ನಗ್ತಾ ಇರ್ತಾಳೆ. ಅಷ್ಟರಲ್ಲಿ ಐಶ್ವರ್ಯ ಬಂದು, ಏನಮ್ಮ ಒಬ್ಬಳೇ ಖುಷಿ ಪಡ್ತಾ ಇದೆಯಾ, ನನಗೂ ಹೇಳಮ್ಮ ಏನಾಯಿತು ಅಂತ ಹೇಳ್ತಾಳೆ. ಆವಾಗ ದೇವಕಿ, ಹೇಳ್ತೇನೆ ನಿನಗೂ ಹೇಳ್ತೇನೆ, ನನ್ನ ಹತ್ರ ಒಂದು ಕುರಿ 1,00,000 ತೆಗೆದುಕೊಂಡು ಹೋಗಿದೆ, ಆ ಕುರಿ ಎಲ್ಲ ವಾಪಸ್ಸು ಕೊಡ್ತದೆ ಅಂದ್ಕೊಂಡಿದೆ, ಆದರೆ ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಕುರಿನ ಯಾರಮ್ಮ, ಅದು ದೊಡ್ಡಪ್ಪ ಅಲ್ವಾ ಅಂತ. ಅದೇ ದೊಡ್ಡಪ್ಪ ಕುರಿನೇ, ನನ್ನ ಹತ್ರ ದುಡ್ಡು ತೊಗೊಂಡು ಹೋಗಿದ್ದಾರೆ, ಒಬ್ಬ ಕಸ್ಟಮರು ಒಳ್ಳೆ ಆರ್ಡ್ರ್ ಕೊಟ್ಟಿದ್ದಾನೆ ಅಂತ. ಆ ಕಸ್ಟಮರ್ ಆದರೆ ಇವತ್ತು ಸ್ವಿಚ್ ಆಫ್ ಮಾಡ್ತಾನೆ ಮೊಬೈಲ್, ಆವಾಗ ದುಡ್ಡು ಇಲ್ಲ, ಯಾವ ಲಾಭ ಸಹ ಆಗೋದಿಲ್ಲ ಅಂತ ದೇವಕಿ ನಗ್ತಾ ಇರ್ತಾಳೆ. ಹಾಂ ಅಮ್ಮ, ನನಗೆ ಗೊತ್ತಾಯಿತು ನಿನ್ನ ಪ್ಲ್ಯಾನ್, ಆವಾಗ ದುಡ್ಡು ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ ದೊಡ್ಡಪ್ಪಂಗೆ, ನಿನ್ನ ಬಡ್ಡಿ ಮೇಲೆ ನೀನು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಅದಕ್ಕೆ ಡಬ್ಬಲ್ ಮಾಡ್ತೀಯ, ಆವಾಗ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಈ ಮನೇನೋ ಅವರಿಂದ ಕಿತ್ಕೋತೀಯ ಅಲ್ವಾ ಅಮ್ಮ, ಇದೇ ನಿನ್ನ ಪ್ಲ್ಯಾನ್ ಅಂತ. ಆವಾಗ ದೇವಕಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆಯಾ ಕಾಣೆ ಅಂತ ಇಬ್ಬರು ನಗ್ತಾ ಇರ್ತಾರೆ. ಈ ಕಡೆ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇರುತ್ತೆ. ವಿಕ್ರಮ್ ಮತ್ತು ಅವ್ರ ಅಣ್ಣ ಫ್ರೆಂಡ್ಸ್ ಎಲ್ಲರೂ ಹುಲಿವೇಷ ಎಲ್ಲ ಡ್ಯಾನ್ಸ್ ನಡೀತಾ ಇರುತ್ತೆ, ಅದೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ವೇದನೂ ದೇವಸ್ಥಾನಕ್ಕೆ ಬರ್ತಾರೆ. ದೇವರಿಗೆಲ್ಲ ಕೈ ಮುಗಿದು ಹೊರಗಡೆ ಇನ್ನೇನು ಬರಬೇಕು ಅನ್ನೋಷ್ಟರಲ್ಲಿ ವೇದ ಮತ್ತು ವಿಕ್ರಮ್ ಎದುರು ಬದರಾಗ್ತಾರೆ. ಆವಾಗ ಇಬ್ಬರು ಒಬ್ಬರನ್ನ ಮುಖ ಒಬ್ಬರು ನೋಡಿಕೊಂಡು ನಿಂತ್ಕೊಂಡಿರ್ತಾರೆ. ಆಗ ವಿಕ್ರಮ್ ಕೇಳ್ತೇನೆ, ಏನು ನಿನಗೆ, ನೀನು ದೇವಸ್ಥಾನದ ಏನು ಸುಪ್ರಭಾತನ, ಇಲ್ಲ ನಮ್ಮ ಅಜ್ಜಿ ಮನೆ ಕೋಳಿಯ, ಬೆಳಿಗ್ಗೆ ಎದ್ದು ನನ್ನ ಮುಖ ನೋಡದೆ ನಿನಗೆ ಬೆಳಗಾಗೋದಿಲ್ವಾ ಅಂತ ಕೇಳ್ತಾನೆ. ಅದನ್ನೇ ನಾನು ನಿನಗೆ ಕೇಳುವ ಅಂತಿದ್ದೆ, ಈ ರೋಡಲ್ಲಿ ಬೆಕ್ಕು ಸಿಗ್ತದೆ, ಇಲ್ಲ ಖಾಲಿ ಬಿಂದಿಗೆ ಸಿಗ್ತಿದೆಯಲ್ಲ, ಅದಕ್ಕಿಂತ ದೊಡ್ಡ ಡೇಂಜರ್ ನೀನು, ನಾನು ಎಲ್ಲಿಗೆ ಹೋದರೂ ಕಾಲಿಗೆ ಇರುವೆ ಸಿಕ್ಕಿದಾಗೆ ಸಿಗ್ತೀಯಲ್ಲ ನೀನು, ಯಾಕೆ ಅಂತ ವಿಕ್ರಮ್ನ ಕೇಳ್ತಾಳೆ. ಆವಾಗ ವಿಕ್ರಮ್, ಈ ಪೊಂಪೈ ಸರ್ಕಲಲ್ಲಿ ಒಂದು ಕಣ್ಣಿನ ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸು ಆಯಿತಾ ಅಂತ ವೇದಂಗೆ ಹೇಳ್ತಾನೆ. ಯಾಕೆ ಅಂತ ವೇದ ಕೇಳ್ತಾಳೆ. ನಿನಗೆ ಸ್ವಲ್ಪ ಕಣ್ಣಿನ ದೋಷ ಉಂಟು ಮಾರಾಯ್ತಿ, ನಿನ್ನ ಕಣ್ಣಿನ ಎದುರು ಹೆಬ್ಬುಲಿ ಥರ ನಿಂತಿದ್ದೀನಿ, ನೀನು ಇರುವೆ ಅಂತ ಹೇಳ್ತೀಯಲ್ಲ, ನಿನಗೆ ಮತ್ತೆ ಕಣ್ಣು ಸಮಯ ಇಲ್ಲದೆ ಮತ್ತೆಂತ ವಿಕ್ರಮ್ ಕೇಳ್ತಾನೆ. ಕೊನೆಗೂ ಒಪ್ಕೊಂಡಿಯಲ್ಲ ನೀನು ದೊಡ್ಡ ವ್ಯಾಘ್ರ ಅಂತ ವೇದ ಹೇಳಿದಾಗ, ಕೊನೆಗೂ ಅಲ್ಲ ಮಾರೈತಿ, ನಾನು ಮೊದಲಿಂದನೂ ಅದೇ ಹೇಳ್ತಾ ಇರೋದು ಅಂತ ವಿಕ್ರಮ್ ಹೇಳ್ತಾನೆ. ಓ, ನಿಂಗೆ ಹುಟ್ಟಿದಾಗಲಿಂದಲೇ ನಿಮ್ಮಮ್ಮ ನಾಮಕರಣ ಮಾಡಿಬಿಟ್ರ ಅಂತ ಕೇಳ್ತಾಳೆ. ಅದೆಲ್ಲ ನನಗೆ ನೆನಪಿಲ್ಲ, ಸಣ್ಣದಿರುವಾಗ ನನಗೆ ನೋಡುವ ಜನರೆಲ್ಲ ಹೇಳ್ತಾರೆ ನಾನು ದೊಡ್ಡ ವ್ಯಾಘ್ರ ಅಂತ ಹೇಳ್ತಾನೆ ವಿಕ್ರಮ್. ಅಲ್ಲ, ನಾನು ಈ ಹತ್ರ ಒಂದು ಮಾತು ಕೇಳ್ತೇನೆ ಆಯಿತಾ, ಆ ಉಳಿಪೆಟ್ಟು ತಿಂದಿರುವ ಕಲ್ಲ ವಿಗ್ರಹದ ಹತ್ರ ಹೋಗಿ ನಮಗೆ ಪೆಟ್ಟು ಬೀಳಬಾರ್ದು ಅಂತ ಕೇಳ್ತಿರಲ್ಲ, ನಿಮಗೆಲ್ಲ ತಲೆ ಸರಿ ಉಂಟಾ ಅಂತ ವಿಕ್ರಮ್ ಕೇಳ್ತಾನೆ. ಅಲ್ಲ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಇರ್ತದೆ, ಪೆಟ್ಟು ಇರ್ತದೆ, ನಾವು ಅದನ್ನು ತಿಂದು ಅನುಭವಿಸಿ ಬದುಕನ್ನು ಪ್ರೀತಿಸಬೇಕು ಅಂತ ವಿಕ್ರಮ್ ವೇದಂಗೆ ಹೇಳ್ತಾನೆ. ಭೂತದ ಬಾಯಲ್ಲಿ ಭಾಗವತ, ಅಲ್ಲ ಎಲ್ಲರ ಬದುಕನ್ನು ಹಾಳು ಮಾಡುವ ನಿನಗೆ ಬದುಕನ್ನು ಪ್ರೀತಿಸುವ ಕಲೆ ಉಂಟಾ ಅಂತ ವೇದ ವಿಕ್ರಮ್ಗೆ ಕೇಳ್ತಾಳೆ.